ಎರಡನೇ ಸುದ್ದಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕುರ್ಚಿಯ ಕದನ ಮತ್ತೆ ಮುಂದುವರಿತಾ ಇದೆ. ಮತ್ತೆ ಅದೇ ಹೇಳಿಕೆಗಳನ್ನ ನಾಯಕರುಗಳು ಕೊಡ್ತಾ ಇದ್ದಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಸಿದ್ದು ಬಣ್ಣ ಮತ್ತೆ ಒಕ್ಕೊರಲಿನಿಂದ ಧ್ವನಿ ಎತ್ತಿದ್ರೆ ಪದೇ ಕೊಡ್ತಾ ಇರುವಂತಹ ಈ ಸ್ಟೇಟ್ಮೆಂಟ್ ಇಂದ ಡಿಕೆ ಬಣ ಡಿಸ್ಟರ್ಬ್ ಆಗ್ತಾ ಇದೆ. ಓಕೆ, ಸಿದ್ದರಾಮಯ್ಯ ಅವರ ಬಣ ಮತ್ತೆ ಇದರಲ್ಲಿ ಆಕ್ಟಿವ್ ಆಗಿದೆ. ಸಿಎಂ ಅವರೇ ಮುಂದುವರಿತಾರೆ, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಈ ಸ್ಟೇಟ್ಮೆಂಟ್ ನಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಡಿಸ್ಟರ್ಬ್ ಆದಂಗೆ ಕಾಣಿಸ್ತಾ ಇದ್ದು, ಅತ್ತ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸಸ್ಪೆನ್ಸ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಡೆಲ್ಲಿ ಪ್ರವಾಸಕ್ಕೂ ಕೂಡ ಪ್ಲಾನ್ ಮಾಡಿದ್ದಾರೆ. ಇತ್ತ ಮತ್ತೆ ಬಣ ಪಾಲಿಟಿಕ್ಸ್ ಒಂದು ಮುಂದುವರಿತಲೇ ಇದೆ. ಗೊಂದಲ ಇಲ್ಲವೇ ಇಲ್ಲ ಅಂತಾರೆ, ಮತ್ತದೇ ಮಾತನ್ನ ಮುಂದುವರಿಸ್ತಾ ಇದ್ದಾರೆ. 2028ರವರೆಗೂ ಕುರ್ಚಿ ಖಾಲಿ ಇರಲ್ಲ, ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಜಮೀರ್ ಅವರು ಮತ್ತೆ ಸಿದ್ದರಾಮಯ್ಯ ಬಣದ ಇನ್ನೂ ಅನೇಕ ನಾಯಕರುಗಳು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಸಿದ್ದರಾಮಯ್ಯ ಬಣದವ್ರನ್ನ ಒಂದ್ ರೀತಿ ಈ ಕಪ್ಪೆನ ತಕಡಿಲ ಹಾಕಿ ತೂಗ್ದಂಗೆ ಆಗ್ತಾ ಇದೆ. ಎಲ್ಲರನ್ನು ಒಟ್ಟಿಗೆ ಕೂರ್ಸಕ್ ಆಗ್ತಾ ಇಲ್ಲ. ಇವ್ರು ಮಾಡಿದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಬ್ರದರ್ಸ್ ಅನ್ನೋ ಸ್ಟೇಟ್ಮೆಂಟ್ಗಳು ಇಷ್ಟು ಬೇಗ ವ್ಯಾಲಿಡಿಟಿ ಕಳ್ಕೊಳ್ತಾ ಆಯಸ್ ಮುಗ್ದೆ ಹೋಯ್ತಾ ಅನ್ನುವ ಪ್ರಶ್ನೆ ಹುಟ್ಟಾಗುತ್ತೆ. ಹೈಕಮಾಂಡ್ ತಲೆ ಕೆಡಿಸ್ಕೊಂಡು ರಾತ್ರಿ ಸಿದ್ದರಾಮಯ್ಯ ಅವ್ರಿಗೆ ಒಂದು ಆರ್ಡರ್ ಮಾಡ್ತಾರೆ, ತಕ್ಷಣವೇ ಈ ಎಲ್ಲಾ ಗೊಂದಲಗಳಿಗೂ ತೆರೆ ಎಳಬೇಕು, ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಅರೇಂಜ್ ಮಾಡಿ ಅಂತ. ಅದರಂತೆ ಲೀಡರ್ಸ್ಗಳಿಬ್ರು ಕೂಡ ಗಪ್ಚುಪ್ಪಾದ್ರು, ನಾವಿಬ್ರು ಅಣ್ಣ ತಮ್ಮಂದ್ರು ತರ ಅಂತ ಹೇಳಿದ್ರು. ಆದ್ರೆ ಇವರಿಬ್ರು ಸುಮ್ನಿದ್ರು, ಇವರ ಬೆಂಬಲಿಗರು ಸುಮ್ನಿರೋಂಗ್ ಕಾಣಿಸ್ತಾ ಇಲ್ಲ. ಒಂದ್ ರೀತಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಗಳ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಕಾಂಗ್ರೆಸ್ನವರಿಗೆ ವಿಪಕ್ಷದವರ ಅಗತ್ಯವೇ ಇಲ್ಲ. ಇವರೇ ಕೆಸರನ್ನು ತಗೊಂಡು ಅವ್ರವ್ರ ಮೈ ಮೇಲೆ ಎರಚ್ಕೊಳ್ಳುವಂತಹ ಪ್ರಯತ್ನವನ್ನ ಮುಂದುವರಿಸ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ನಮ್ಮ ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಬದ್ಧ ಅಂತ. ಈಗ ಯಾವಾಗ ಇದೆಲ್ಲ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವ್ರು ಕೂತವ್ರು, ಏನಕ್ಕೆ ಇದೆಲ್ಲ ಚರ್ಚೆ ಬೇಕು? ಅದೇ ಹಂಗೆ ಕಂಟಿನ್ಯೂ ಆಗುತ್ತೆ ಅದು. ಈಗ ನಮ್ಮ ಪಕ್ಷ ಯಾರು? ಹೈಕಮಾಂಡ್ ತಾನೆ ನಮ್ಮ ಪಕ್ಷ. ಹೈಕಮಾಂಡ್ ಸರ್, ನಾನು ಭಾಳ ಸತಿ ಹೇಳಿದ್ದೀನಿ. ನಮ್ಮ ಪಕ್ಷ ಹೈಕಮಾಂಡ್ ಏನು ಹೇಳ್ತಾರೆ ತಗೊಂತಾರೆ, ಅದಕ್ಕೆಲ್ಲ ನಾವು ಬದ್ಧ. ಅಂದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಇದು 28ವರೆಗೂ ಅವ್ರು ಕುರ್ಚಿಯಲ್ಲಿ ಕೂರ್ತಾರಂತ ನನ್ನ ಅಭಿಪ್ರಾಯ. ಅದು ಓಕೆ, ನನ್ನ ಅಭಿಪ್ರಾಯ, ನನ್ನ ಅಭಿಪ್ರಾಯ. ಅದಕ್ಕೆ ನಾನೇ ಇನ್ನು ಇದಾರಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಗಟ್ಟಿಮುಟ್ಟಿಯಾಗಿ ಇದ್ದಾರೆ. ನೋಡೋಣ, ಅವರು ಡಿಸೈಡ್ ಮಾಡ್ತಾರೆ ಮುಂದೆ ಯಾರು ಲೀಡರ್ ಆಗಬೇಕು ಅಂತ ಹೇಳಿ. ಸಿದ್ದರಾಮಯ್ಯ ಸಾಹೇಬ್ರೆ ಅದನ್ನ ಡಿಸೈಡ್ ಮಾಡಿ, ಹೈಕಮಾಂಡ್ ಡಿಸೈಡ್ ಮಾಡಬೇಕು ಏನು ಅವ್ರ ತೀರ್ಮಾನ ತಗೋತಾರೆ. ಅದಕ್ಕೆ ನಾವೆಲ್ಲ ಅವ್ರ ಪರವಾಗಿರ್ತೀವಿ. ನೋಡಿ, ಅದ್ರದ್ದೇನಿಲ್ಲ. ಅವ್ರೇನ್ ಹೇಳಿದಾರೆ ಅಂತ ಹೇಳ್ಬಿಟ್ರೆ, CLP ಅಲ್ಲಿ ನಾವು ಎಲೆಕ್ಟ್ ಮಾಡಿದಾಗ AICC, ಅದು ನಾನು ಮೊದಲೇ ಹೇಳಿದ್ದೀನಿ, AICC ಅಬ್ಸರ್ವರ್ ಇರ್ತಾರೆ. ಅದನ್ನ ಇನಾನಿಮಸ್ ಆಗಿ ಚೀಫ್ ಮಿನಿಸ್ಟರ್ ಎಲೆಕ್ಟ್ ಮಾಡ್ತೀವಿ. ಅಲ್ಲಿ ಯಾವುದೇ ವರ್ಷ ಹಾಕೋದಿಲ್ಲ. ಅಲ್ಲಿ ಏನಾಗ್ತದೆ, ಅದೇನಾದ್ರೂ ಖಾಲಿ ಆದ್ರೆ ಮಾತ್ರ ಹೊಸ ಬರ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಅದು ಅವ್ರು ಹೇಳಿದ್ ಕರೆಕ್ಟ್ ಆಗಿದೆ. ಸದ್ಯಕ್ಕೇನು ಖಾಲಿ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆಯನ್ನ ಕೊಡ್ತಾರೆ ಸುವರ್ಣಸೌಧದಿಂದ ನನ್ನ ಕಲ್ಲಿಗೆ ಮಾರುತಿ. ಇದೊಂದ್ ರೀತಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್, ಈ ಬ್ರದರ್ಸ್ ಅನ್ನೋ ಪದದ ವ್ಯಾಲಿಡಿಟಿ ಎಲ್ಲವೂ ಮುಗ್ದೋಯ್ತಾ, ಅಥವಾ ಇದು ಒಂದು ತಂತ್ರಗಾರಿಕೆನ? ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸುಮ್ನಿರ್ಸೋಕೆ ಹೈಕಮಾಂಡ್ ಕೈಲೂ ಆಗ್ತಾ ಇಲ್ಲ, ಅಥವಾ ಲೀಡರ್ಸ್ ಕೈಲೂ ಆಗ್ತಾ ಇಲ್ವಾ, ಅಥವಾ ಇದೊಂದು ತಂತ್ರಗಾರಿಕೆನ? ಏನಂತ ವಿಶ್ಲೇಷಣೆ ಮಾಡಬಹುದು ಇವರ ಈ ವರ್ತನೆಗಳನ್ನ? ಮನೆ ಯಜಮಾನ ಗಟ್ಟಿಯಾಗಿದ್ರೆ ನೇರವಾಗಿ ಹೇಳಿ ಎಲ್ಲರನ್ನು ಕೂಡ ಕಂಟ್ರೋಲ್ ಆಗಿ ಇಟ್ಕೊಂಡ್ರೆ ಆ ಮನೆ ಸರಿಯಾಗಿರುತ್ತೆ. ಈಗ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ 1 ನಿಮಿಷ 2 ನಿಮಿಷದಲ್ಲಿ ಬಗೆಹರಿಸುವಂತ ಈ ಸಮಸ್ಯೆಯನ್ನ ಎಳೆದಾಡ್ತಾ ಇದೆ. ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರೇ ಇಂಟರ್ಫಿಯರ್ ಆಗಿ ಇದನ್ನ ಬಗೆಹರಿಸಬೇಕಾಗಿತ್ತು, ಆದ್ರೆ ಆ ಕೆಲಸ ಮಾಡಲಿಲ್ಲ. ಅದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಾತ್ರವೂ ಕೂಡ ಇದೆ. ರಾಜ್ಯ ಮಟ್ಟದ ನಾಯಕರಿಗೆ ಆ ಕೆಲಸವನ್ನು ಬಿಟ್ಟರು. ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರೇ ಕೂತು ಚರ್ಚೆ ಮಾಡಲಿ ಅಂತ ಅವರು ಕೂತು ಚರ್ಚೆ ಮಾಡಿ, ನಾವು ಫ್ರೆಂಡ್ಲಿ ಟಾಕ್ ಮಾಡಿದ್ವಿ, ನಾವು ಟಿಫನ್ ತಿಂದ್ವಿ, ಎಲ್ಲ ಸಮಸ್ಯೆಗಳು ಬಗೆಹರಿತು, ನಾವು ಬ್ರದರ್ಸ್ ಅಂತ ಹೇಳಿದ್ರು ಕೂಡ ಉಭಯ ಬಣದವರು ಕೂಡ ಅದನ್ನು ಒಪ್ಪೋದಕ್ಕೆ ರೆಡಿ ಆಗಿಲ್ಲ. ಹೀಗಾಗಿ ಬೆಳಗಾವಿಯ ಅಧಿವೇಶನದಲ್ಲಿ ಯಾರು ಕೂಡ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ಹೇಳಿಕೆಗಳು ಕೊಡಬಾರದು ಅನ್ನುವಂಥ ಒಂದು ತಾಕೀತು ಇದ್ರೂ ಕೂಡ ಸಿದ್ದರಾಮಯ್ಯ ಅವರ ಬಣದವರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ DK ಶಿವಕುಮಾರ್ ಅವರ ಬಣದವರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್
ಸ್ಪಷ್ಟವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳದೆ ಇರೋ ಪರಿಣಾಮ ಇದು ಪ್ರತಿದಿನವೂ ಕೂಡ ಚರ್ಚೆಯಲ್ಲಿರುವಂಥದ್ದು. ಬೇಕು ಅಂತ ಇದನ್ನ ಒಂದೊಂದು ಬಣವೂ ಕೂಡ ಒಂದೊಂದು ದಿನ ಹೇಳಿಕೆಯನ್ನು ಕೊಡ್ತಿದೆ. ನಿನ್ನೆ ಬಂದ ತಕ್ಷಣ ಯತೀಂದ್ರ ಅವರು ಹೇಳಿಕೆಯನ್ನು ಕೊಟ್ಟರು, ಅದಾದ ಬಳಿಕ ಇಕ್ಬಾಲ್, ಇವತ್ತು ಮತ್ತೆ ಜಮೀರ್ ಅಹ್ಮದ್ ಖಾನ್ ಜೊತೆಗೆ ಸೇರಿದಂತೆ ಜಾರ್ಜ್ ಸೇರಿದಂತೆ ಹಲವರು ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಇವತ್ತಿನ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಇಬ್ಬರು ಕೂಡ ಅನಿವಾರ್ಯ. ಡಿ ಕೆ ಶಿವಕುಮಾರ್ ಅನಿವಾರ್ಯ, ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಅನಿವಾರ್ಯ. ಆದ್ರೆ 2023 ಆಗಿರುವಂತಹ ಮಾತುಕತೆ ಅಂತ ಏನು ಡಿ ಕೆ ಶಿವಕುಮಾರ್ ಅವರ ಬಣದವರು ಹೇಳ್ತಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಕ್ಲಾರಿಟಿಯನ್ನು ಸರಿಯಾಗಿ ತೆಗೆದುಕೊಳ್ತಾ ಇಲ್ಲ. ಸಿದ್ದರಾಮಯ್ಯ ಅವರಿಗೆ ಕಟ್ಟುನಿಟ್ಟಾಗಿ ನೀವು ಅವತ್ತು ಮಾತು ಕೊಟ್ಟಂತೆ ಕೆಳಗಿಳಿಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೊಡೋದ್ರಲ್ಲಿ ಎಲ್ಲೋ ಒಂದು ಕಡೆ ಹಿಂದೇಟಾಗ್ತಿದೆ. ಆದ್ರೆ ಇದು ಬಹಳಷ್ಟು ದಿನಗಳ ಕಾಲ ಎಳೆದುಕೊಂಡು ಹೋಗುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ಮುಂದುವರಿಸೋದೇ ಆದ್ರೆ ಬಹುತೇಕ 19ನೇ ತಾರೀಕು ಅಧಿವೇಶನ ಮುಕ್ತಾಯ ಆಗ್ತಿದೆ. ಹಾಗಾದ್ರೂ ಕಾಂಗ್ರೆಸ್ ಹೈಕಮಾಂಡ್ನ ಮಟ್ಟದಲ್ಲಿರುವಂತಹ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಈ ಇಬ್ಬರು ನಾಯಕರನ್ನ ಕರೆಸಿ ಮಾತುಕತೆ ಆಡುವಂತಹ ಒಂದು ಸಾಧ್ಯತೆ ಇದೆ. ಅದರ ಮಧ್ಯದಲ್ಲಿ 14ನೇ ತಾರೀಕು ದೆಹಲಿಯಲ್ಲಿ ವೋಟ್ ಚೋರಿ ಪ್ರತಿಭಟನೆ ಇದೆ. ಆಗ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಡ್ತಾರೆ ಅಂತ ನನಗಂತೂ ಅನಿಸಿಲ್ಲ. ಯಾಕಂತ ಹೇಳಿದ್ರೆ ಅವತ್ತಿನ ವಿಚಾರ ಇರುವಂತದ್ದು ಇಡೀ ದೇಶಾದ್ಯಂತ ವೋಟ್ ಚೋರಿ ವಿಚಾರದಲ್ಲಿ ಪ್ರತಿಭಟನೆಯಲ್ಲಿ ಯಾವ ರೀತಿಯಾಗಿ ನಾವು ಸಕ್ಸಸ್ ಅನ್ನ ಕಾಣಬೇಕು ಅಂತ. ಅದನ್ನು ಬಿಟ್ಟು ಕರ್ನಾಟಕದ ಸಮಸ್ಯೆಯನ್ನ ಅಲ್ಲಿ ಚರ್ಚೆ ಮಾಡ್ತಾರೆ ಅಂತ ನನಗಂತೂ ಅನಿಸೋದಿಲ್ಲ. ಆದ್ರೆ 19ನೇ ತಾರೀಕು ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಪಷ್ಟವಾದಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆ ಇದೆ. ಒಂದೇನು ಅಂತ ಹೇಳಿದ್ರೆ ಉಭಯ ಬಣಗಳಲ್ಲೂ ಕೂಡ ನಾಯಕರು ಹೇಳದಂತಹ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ. ಡೆಲ್ಲಿಲಿರೋದು ಹೈಕಮಾಂಡ್ ಪವರ್ ಇರೋದಾ ಅಥವಾ ಹಲ್ಕಿತ್ತ ಹಾವಿನಂತೆ ವರ್ತಿಸ್ತಾ ಇದ್ದಾರೆ? ಅವ್ರಿಗೆ ಯಾವುದೇ ನೋಟಿಸ್ಗೂ ಇವ್ರು ಕ್ಯಾರೆ ಅಂತ ಇಲ್ಲ. ಇದು ಹಿಂಗೆ ಮುಂದುವರಿಸ್ಕೊಂಡೋದ್ರೆ ಅವರ ಶವ ಪೆಟ್ಟಿಗೆಗೆ ಅವರೇ ಮೊಳೆಯನ್ನು ಹೊಡ್ಕೊಂಡಂಗೆ ಆಗುತ್ತೆ ಕಾಂಗ್ರೆಸ್ ಪರಿಸ್ಥಿತಿ. ಮುಂದಿನ ದಿನದಲ್ಲಿ ಡಿ ಕೆ ಶಿವಕುಮಾರ್ ಬಣ ಇದನ್ನ ಹೆಂಗೆ ತಗೊಂಡೋಗುತ್ತೆ ಕಾದ್ ನೋಡೋಣ.